ಜೀನಾಗೆ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರ ಸುತ್ತದ ಆಚೆ ಈಚೆ ಶುಕ್ರವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗ ಕಾಂಗ್ರೆಸ್ ಬೆಂಬಲಿಸಲು ಮನವಿ. ಸಂವಿಧಾನ ಬದಲಾಯಿಸುವ ಮಾತನಾಡುವವರಿಗೆ ಮತ ಕೊಡಬೇಡಿ ಎಂದ ಎಲ್ ಚಂದ್ರಪ್ಪ. 15 ಲಕ್ಷ ರೂಪಾಯಿ ಖಾತೆಗೆ ಜಮಾ ಮಾಡುತ್ತೇವೆಂದು ಕಿವಿ ಮೇಲೆ ಮೋದಿ ಹೂವು ಏರಿಸಿದ್ದಾರೆಂದ ಲಲಿತಮ್ಮ. ಅಡುಗೆ ಅನಿಲ ದರ ಏರಿಸಿದ್ದಾರೆಂದ ಸೋಮಶೇಖರ್. ಗೀತಾ ಶಿವರಾಜ್ಕುಮಾರ್ ಗೆಲ್ಲಿಸಲು ಲಕ್ಷ್ಮಣ್ ಸಾಗರ್ ಮನವಿ. ಈಗ ಸುದ್ದಿಯ ವಿವರ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿರೋಧಿಯಾಗಿರುವ ಬಿಜೆಪಿಯನ್ನು ಮತದಾರರು ತಿರಸ್ಕರಿಸಬೇಕು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ರಚಿಸಿದ ಶ್ರೇಷ್ಠ ಸಂವಿಧಾನವನ್ನೇ ಬದಲಾಯಿಸಲು ಹೊರಟಿರುವ ಬಿಜೆಪಿಯನ್ನು ನಮ್ಮ ಸಮುದಾಯ ಯಾವುದೇ ಕಾರಣಕ್ಕೂ ಬೆಂಬಲಿಸಬಾರದು ಎಂದು ಬ್ಲಾಕ್ ಕಾಂಗ್ರೆಸ್ ಪರಿಶಿಷ್ಟ ವಿಭಾಗದ ನಗರ ಘಟಕದ ಅಧ್ಯಕ್ಷ ಎಲ್ ಚಂದ್ರಪ್ಪ ತಿಳಿಸಿದ್ದಾರೆ. ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಿರ್ತಕ್ಕಂಥ ಗೀತಾ ಶಿವರಾಜ್ಕುಮಾರ್ ಅವರಿಗೆ ನಮ್ಮ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನಾಂಗ ಸಂಪೂರ್ಣ ಬೆಂಬಲ ವ್ಯಕ್ತಪಡಿಸಲು ಈ ಮೂಲಕ ಪತ್ರಿಕಾ ಮೂಲಕ ಅವರಿಗೆ ನಾವು ಮನವರಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀವಿ. ದೇಶದಲ್ಲಿ ಇವತ್ತೇ ನರೇಂದ್ರ ಮೋದಿ ಅವರು ಏನೆಲ್ಲ ಅಪಪ್ರಚಾರಗಳನ್ನು ಸುಳ್ಳುಗಳನ್ನು ಹೇಳ್ತಿರ್ತಕ್ಕಂಥದ್ದು ನಮ್ಮಿಂದ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಇದೆ. ಇವತ್ತೇ ಈ ದೇಶದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಕ್ಷ ಬಂದ್ರೆ ಸಂವಿಧಾನವನ್ನ ಸುಟ್ಟಾಕ್ತೀವಿ, ಸಂವಿಧಾನವನ್ನ ಬದಲಾಯಿಸ್ತೀವಿ ಅನ್ನುವ ಹೇಳಿಕೆಗಳನ್ನ ಅವರ ಪಕ್ಷದ ಕಾರ್ಯಕರ್ತರು ಕೂಡ ಹೇಳಿಸಿ, ಆ ಪಕ್ಷದ ಕಾರ್ಯಕರ್ತರಿಗೆ ಯಾವುದೇ ರೀತಿಯ ಶಿಸ್ತು ಕ್ರಮ ಇಲ್ಲದೆ ಅವರನ್ನ ಮತ್ತೊಂದು ರೀತಿಯ ಪ್ರಚೋದನೆಗೆ ವರ್ತಿಸ್ತಕ್ಕಂಥ ಕೆಲಸ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ದಾರೆ. ಆದ್ರಿಂದ ಒಂದ್ ವೇಳೆ ಈ ಭಾರತೀಯ ಜನತಾ ಪಕ್ಷ ದೇಶದಲ್ಲಿ ಮತ್ತೊಮ್ಮೆ ಬಂದ್ರೆ ನಮ್ಮ ದಲಿತ ಜನಾಂಗಕ್ಕೆ ಅವರನ್ನು ಹೊಸ ಪಕ್ಷಗಳಿಗಿಂತ ಕೀಳಾಗಿ ನೋಡ್ತಕ್ಕಂಥ ಕೆಲಸ ಭಾರತೀಯ ಜನತಾ ಪಕ್ಷ ಮಾಡುತ್ತೆ. ಆದ್ರಿಂದ ನಮ್ಮ ಪರಿಶಿಷ್ಟ ಜಾತಿ ಜನಾಂಗ ಎಲ್ಲ ನಾಗರಿಕರು ಕೂಡ ಭಾರತೀಯ ಜನತಾ ಪಕ್ಷವನ್ನ ತಿರಸ್ಕಾರ ಮಾಡಬೇಕು. ಭಾರತೀಯ ಜನತಾ ಪಕ್ಷಕ್ಕೆ ಯಾವುದೇ ಕಾರಣಕ್ಕೂ ಮತ ನೀಡಬಾರದು. ನಮ್ಮ ಏಳಿಗೆಗೆ ಹಿಂದಿಲಿಂದಲೂ ಸಹಕಾರ ಮಾಡಿರ್ತಕ್ಕಂಥದ್ದು, ಪ್ರೋತ್ಸಾಹಿಸಿರ್ತಕ್ಕಂಥದ್ದು, ನಮಗೆ ಸಮಾಜಕ್ಕೆ ನ್ಯಾಯವನ್ನು ಒದಗಿಸಿಕೊಟ್ಟಿರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಇದೆ. ಹಿಂದೆ ಇಂದಿರಾ ಗಾಂಧಿ, ನೆಹರು ಕಾಲದಿಂದಲೂ ಒಂದು ನಮ್ಮ ದಲಿತರು ದಾಸ್ಯಕ್ಕೆ ಒಳಗಾಗಿದ್ರು, ಶೋಷಣೆಗೆ ಒಳಗಾಗಿದ್ರು, ಶೈಕ್ಷಣಿಕ ವ್ಯವಸ್ಥೆಯಿಂದ ಹಿಂದೆ ಇದ್ರು, ಆರ್ಥಿಕವಾಗಿಂತೂ ಇಲ್ಲೇ ಇಲ್ಲ. ಆದ್ರಿಂದ ಅಂತ ಜನಾಂಗಕ್ಕೆ ಆ ಯೋಜನೆಗಳನ್ನು ಕೊಟ್ಟು ನಮ್ಮನ್ನ ಮೇಲೆತ್ತಕ್ಕಂಥ ಪ್ರಯತ್ನ ನಮ್ಮ ಕಾಂಗ್ರೆಸ್ ಪಕ್ಷ ಮಾಡಿದೆ. ಆದ್ರಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಈ ಕ್ಷೇತ್ರ ಲೋಕಸಭಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಗೀತಾ ಶಿವರಾಜ್ಕುಮಾರ್ ಅವರಿಗೆ ಸಂಪೂರ್ಣ ನಾವು ಬೆಂಬಲಿಸ್ತೀವಿ, ಪ್ರೋತ್ಸಾಹಿಸ್ತೀವಿ, ಮತ ನೀಡ್ತೀವಿ, ಅವ್ರನ್ನೇ ವಿಜಯಶಾಲಿಯಾಗಿ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಮುಂದೆ ನಗರಸಭಾ ಸದಸ್ಯೆ ಎನ್ ಲಲಿತಮ್ಮ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಮಹಿಳಾ ಅಭ್ಯರ್ಥಿಯಾಗಿರುವಂತಹ ಗೀತಾ ಶಿವರಾಜ್ಕುಮಾರ್ ಗೆ ನಾವು ಒಂದು ಪ್ರಚಾರವನ್ನು ಮಾಡ್ತಕ್ಕಂಥದ್ದು SC/ST ಘಟಕದಿಂದ ಇವತ್ತು ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಣ್ಣ ಮತ್ತು ನಗರ ಘಟಕದ ನಮ್ಮ ಬ್ಲಾಕ್ ಅಧ್ಯಕ್ಷ ಆಗಿರ್ತಕ್ಕಂಥ ಸೋಮಶೇಖರ್ ಮತ್ತು ನಗರ ಘಟಕದ ಪರಿಶಿಷ್ಟ ಜಾತಿ ವರ್ಗದ ಅಧ್ಯಕ್ಷ ಆಗಿರ್ತಕ್ಕಂಥ ಚಂದ್ರಣ್ಣನವರು, ಪರಿಶಿಷ್ಟ ವರ್ಗದ ಅಧ್ಯಕ್ಷ ಆಗಿರ್ತಕ್ಕಂಥ ರಮೇಶ್ ಅವರು ಇವತ್ತು ಈ ಒಂದು ಸಭೆಯನ್ನ ಕರೆದಿದ್ದಾರೆ. ಇದರ ಉದ್ದೇಶ ಇಷ್ಟ, ಇವತ್ತು ನಮ್ಮ ಪರಿಶಿಷ್ಟ ಜಾತಿ ವರ್ಗದ ನಮ್ಮ ಜನಾಂಗ ಸಾವಿರಾರು ವರ್ಷಗಳಿಂದ ಶೋಷಣೆಯಿಂದ ಒಳಗಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಆದ್ರೆ ನಾವು ಇವತ್ತು ಈ ವೇದಿಕೆ ಮೇಲೆ ಬಂದಿದ್ದೀವಿ ಅಂದ್ರೆ ಇದಕ್ಕೆ ಕಾರಣ ಡಾಕ್ಟರ್
ಡಾಕ್ಟರ್ BR ಅಂಬೇಡ್ಕರ್ ಅವರ ಸಂವಿಧಾನ ಅಂತ ನಾವು ಎದೆ ಮುಟ್ಕೊಂಡು ಇವತ್ತು ಹೆಮ್ಮೆ ಅಂತ ಹೇಳ್ಕೊತಾ ಇದ್ದೀವಿ. ಅದಕ್ಕೆ ಕಾರಣ ಕಾಂಗ್ರೆಸ್ ಪಕ್ಷ. ಯಾಕೆಂದ್ರೆ ಅವತ್ತು ಸ್ವತಂತ್ರ ಬಂದ ನಂತರ ಸಂವಿಧಾನ ರಚನೆಯ ಒಂದು ಮಹತ್ ಕಾರ್ಯವನ್ನ ಕಾಂಗ್ರೆಸ್ ಪಕ್ಷ ಅವತ್ತು ಡಾಕ್ಟರ್ BR ಅಂಬೇಡ್ಕರ್ ಅವರ ಕೈಗೆ ಕೊಡದಿದ್ರೆ ಬೇರೆ ಇನ್ಯಾರ ಕೈಗೆ ಕೊಟ್ಟಿದ್ರೆ ಅದರ ಇತಿಹಾಸನೇ ಬದಲಾವಣೆ ಆಗ್ತಿತ್ತು. ಯಾಕೆಂದ್ರೆ ಅವತ್ತು ಒಂದು ಮನಸ್ಥಿತಿಗಳು ಆ ರೀತಿ ಇತ್ತು. ಒಂದು ಏನು ಧರ್ಮ ಮತ್ತೆ ಅಸ್ಪೃಶ್ಯ ಆಚರಣೆ ಈ ರೀತಿಯ ಮನಸ್ಥಿತಿ ಇದ್ದಂತ ಕಾಲದಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲಾ ಪ್ರಗತಿಪರ ಚಿಂತಕರು ವಿಚಾರ ಮಾಡಿ ಡಾಕ್ಟರ್ BR ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನ ಬರ್ತಕ್ಕಂಥ ಒಂದು ಜವಾಬ್ದಾರಿ ಮತ್ತು ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿರ್ತಕ್ಕಂಥ ಒಂದು ಯಶಸ್ಸು ಕೀರ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತದೆ. ಇವತ್ತೇನಾಗಿದೆ ಅಂದ್ರೆ ಬಿಜೆಪಿ ಪಕ್ಷ ಒಂದ್ ರೀತಿ ಸುಳ್ಳನ್ನ ಒಂದು ಜನರ ಭಾವನೆಗೆ ಧಕ್ಕೆ ಬರ್ತಕ್ಕಂಥ ಒಂದು ವಿಷಯಗಳನ್ನ ತುಂಬಿ ಅವರು ಓಟನ್ನ ತಗೊಂಡು ಅವರು ಅಧಿಕಾರಕ್ಕೆ ಬಂದ್ರು ವಿನಃ ಯಾವುದೇ ಒಂದು ಒಳ್ಳೆಯ ಜನಪರವಾಗಿರ್ತಕ್ಕಂಥ ಯೋಜನೆಗಳನ್ನ ಕೆಲಸಗಳನ್ನ ಮಾಡಿ ಅವರು ಅಧಿಕಾರಕ್ಕೆ ಬಂದಿಲ್ಲ ಅಂತಕ್ಕಂಥದ್ದನ್ನ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೆ ಗೊತ್ತಿದೆ, ಕಳೆದ ಚುನಾವಣೆಯಲ್ಲಿ ಲೋಕಸಭೆ 2014ರಲ್ಲಿ ಪುಲ್ವಾಮಾ ದಾಳಿ ಅದೇ ವಿಚಾರ ಆಯ್ತು. ಅದರ ಇತಿಹಾಸ ಏನಾಗಿದೆ ನಿಮ್ಗೆಲ್ಲ ಗೊತ್ತಿದೆ. ಒಬ್ಬ ಭದ್ರತೆಯನ್ನ ಕಾಪಾಡ್ಕೊಳ್ತಕ್ಕಂಥ ಒಂದು ನೀತಿ ವ್ಯವಸ್ಥೆಯನ್ನ ಸರಿಯಾಗಿ ನೋಡ್ಕೊಳ್ತಕ್ಕಂಥ ರಕ್ಷಣೆಯನ್ನ ಅದನ್ನ ನೋಡ್ಕೊಳ್ತಕ್ಕಂಥದ್ರಲ್ಲಿ ವಿಫಲ ಆಗಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಹೇಳ್ತೀನಿ. ಇವತ್ತು ರಾಮ ಮಂದಿರವನ್ನ ಇಟ್ಕೊಂಡು ಜನಭಾವನೆಗೆ ಧಕ್ಕೆ. ಅವತ್ತು ಪುಲ್ವಾಮಾ, ಇವತ್ತು ರಾಮ ಮಂದಿರ, ಇಷ್ಟೇ ವಿಚಾರ. ನೋಡ್ರಿ, ರಾಮ ನಮ್ಮ ಮನಸ್ಸಲ್ಲೂ ಇದ್ದಾನೆ. ನಾವು ಕೂಡ ರಾಮನ್ ಬರ್ತೇವೆ. ಇಲ್ಲಿರ್ತಕ್ಕಂಥ ರಾಮ ಮಂದಿರದ ಪರಿಸ್ಥಿತಿ ನೋಡಿ. ಇವೆಲ್ಲ ವಿಚಾರಗಳನ್ನ ನೋಡಿದಾಗ ಕೇವಲ ರಾಜಕಾರಣಕ್ಕೋಸ್ಕರವಾಗಿ ಧರ್ಮವನ್ನ ಅವರು ಕಟ್ತಾ ಇದ್ದಾರೆ, ಜನರ ಮನಸ್ಸಿಗೆ ತುಂಬ್ತಾ ಇದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಕಾಣ್ತದೆ. ಇವತ್ತು ನಿಜವಾದ ಪರಿಶಿಷ್ಟ ಜಾತಿ ವರ್ಗದವರು ನಾನು ಅವರಲ್ಲಿ ಕಳಕಳಿಯ ವಿನಂತಿಯನ್ನು ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ನಮ್ಮ ಅಸ್ತಿತ್ವದ ಪ್ರಶ್ನೆ ಇವತ್ತು ಬಹುತ್ವ ಭಾರತದ ಒಂದು ಉಳಿಯುವಿಕೆ ಪ್ರಶ್ನೆ ಆಗಿದೆ. ಇವತ್ತು ಸತ್ಯ ಮತ್ತು ಸುಳ್ಳಿನ ನಡುವೆ ಹೋರಾಟ ಆಗ್ತಾ ಇದೆ. ಇವತ್ತು ಸತ್ಯದ ಪರವಾಗಿ ನಮ್ಮ ಎಲ್ಲಾ ಜನಾಂಗದವರು, ಪರಿಶಿಷ್ಟ ಜಾತಿ ವರ್ಗದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಪರಿಶಿಷ್ಟ ಹಿಂದುಳಿದ ಎಲ್ಲ ಬಡವರು ಕೂಡ ಇವತ್ತು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತ ನಾನು ಈ ಮೂಲಕವಾಗಿ ಕಳಕಳಿಯ ವಿನಂತಿಯನ್ನ ಮಾಡ್ಕೊತೀನಿ. ಇವತ್ತು ನಮ್ಮ ಪಕ್ಷ, ನಿಮಗೆ ಗೊತ್ತಿದೆ, ಗ್ಯಾರಂಟಿ ಯೋಜನೆಯನ್ನ ತಂದು ಅಪಾಸನೆ ಮಾಡಿದ್ರು. ಎಷ್ಟೋ ಜನ ನಾವು ಗ್ಯಾರಂಟಿ ಕಾರ್ಡ್ಗಳನ್ನ ಕೊಡುವಂತ ಸಂದರ್ಭದಲ್ಲಿ ಅಪಾಸನೆ ಮಾಡಿದ್ರು. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ರಾಜ್ಯದ ಜನತೆ ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿದ ಒಂದು ಉದ್ದೇಶದಿಂದ ಇವತ್ತು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನ ತಂದಿದ್ದೀವಿ. ಇವತ್ತೆಲ್ಲ ಪಕ್ಷದ ಬಡವರು ಈಗ ಗ್ಯಾರಂಟಿ ಕಾರ್ಡಿನ ಫಲಾನುಭವಿಗಳಾಗಿದ್ದಾರೆ. ಕೇವಲ ಕಾಂಗ್ರೆಸ್ ಪಕ್ಷದವರಾಗಿದ್ದಾರಾ? ಬಿಜೆಪಿ ಪಕ್ಷದವರು ಕೂಡ ಫಲಾನುಭವಿಗಳಾಗಿದ್ದಾರೆ. ಎಲ್ಲ ಪಕ್ಷದ ಬಡವರು ಇವತ್ತು ಫಲಾನುಭವಿಗಳಾಗಿ ನೆನೆಸ್ಕೊಳ್ತಾ ಇದ್ದಾರೆ. ಇವತ್ತು ಎಷ್ಟೋ ಜನ ಬಡವರು ಇವತ್ತು ನಮ್ಮ ಒಂದು ಕುಟುಂಬಕ್ಕೆ ಗ್ಯಾರಂಟಿ ಯೋಜನೆ ಆಧಾರ ಆಗಿದೆ ಅಂತಕ್ಕಂಥದ್ದನ್ನ ಬಾಯಿ ತುಂಬಿ ಹೇಳ್ತಾ ಇದ್ದಾರೆ. ಈಗ ನಮ್ಮ ಕೇಂದ್ರ ಸರ್ಕಾರ ಕೂಡ ಇವತ್ತು ಮೈತ್ರಿಕೂಟದ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಕಾರ್ಡ್ ಅನ್ನು ಕೂಡ ನಾವು ವಿತರಣೆ ಮಾಡ್ತಾ ಇದ್ದೀವಿ. ಜನ ಇವತ್ತು ಎಚ್ಚರಿಕೆಯಿಂದ ಮತವನ್ನ ಮಾಡಬೇಕು. ಯಾಕೆಂದ್ರೆ ಅದೊಂದು ಪವಿತ್ರವಾಗಿರ್ತಕ್ಕಂಥ ಮತ ಇವತ್ತು ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡ್ತಾ ಇದೆ. ಆದ್ರಿಂದ ಈ ಬಿಜೆಪಿಯ ಸುಳ್ಳು ವದಂತಿಗಳಿಗೆ ಗಮನ ಕೊಡದೆ ತಾವು ನಮ್ಮ ಪರಿಶಿಷ್ಟ ಜಾತಿ ಜನಾಂಗದ ಎಲ್ಲ ಜನರು ಕೂಡ ಜಾಗೃತರಾಗಿ ಮತದಾನವನ್ನ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಿ ಸಂವಿಧಾನವನ್ನ ಉಳಿಸ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಎಲ್ಲಾ ವರ್ಗದ ಎಲ್ಲ ವರ್ಗದ ಜನ, ಈ ದೇಶದ ಬಹುತ್ವ ಭಾರತವನ್ನ ಒಪ್ತಕ್ಕಂಥ, ಪ್ರಜಾಪ್ರಭುತ್ವವನ್ನ ಒಪ್ತಕ್ಕಂಥ ಮನಸ್ಥಿತಿ ಇರ್ತಕ್ಕಂಥವ್ರು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇನ್ನೊಂದು ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. 2014 ಚುನಾವಣಾ 15 ಲಕ್ಷವನ್ನ ನಾವು ಪ್ರತಿಯೊಬ್ಬರ ಅಕೌಂಟಿಗೆ ಹಾಕ್ತೀವಿ, ಕಪ್ಪು ಹಣವನ್ನ ವಾಪಸ್ ತರ್ತೀವಿ, 2 ಕೋಟಿ ಉದ್ಯೋಗವನ್ನ ನಾವು ಸೃಷ್ಟಿ ಮಾಡ್ತೀವಿ, ಮೀಸಲಾತಿ 50% ಮೀಸಲಾತಿಯನ್ನ ತರ್ತೀವಿ ಅಂತ ಹೇಳಿದ್ರು. ಅವ್ರು ಕೊಟ್ಟಂತ ಎಲ್ಲಾ ಭರವಸೆಗಳು ಕೂಡ ಸುಳ್ಳು. ಚುನಾವಣೆಯಲ್ಲಿ ಗೆದ್ದು ಬಂದ್ರು, ಆದ್ರೆ 15 ಲಕ್ಷ ಯಾವ ಬಡವನ ಅಕೌಂಟಿಗೂ ಬರಲಿಲ್ಲ. 2 ಕೋಟಿ ಉದ್ಯೋಗ ಸೃಷ್ಟಿ ಆಗಲಿಲ್ಲ. ಉದ್ಯೋಗ ಸೃಷ್ಟಿ ಯುವಕರಿಗೆ ಪಕೋಡ ಮಾಡಿ ಅಂತ ಹೇಳೋದು. ಒಬ್ಬ ಪದವೀಧರ ಅಥವಾ MBBS ಇಂಜಿನಿಯರಿಂಗ್ ಮಾಡ್ಕೊಂಡು
ಅಂತಕ್ಕಂಥದ್ದನ್ನ ಒಬ್ಬ ಪ್ರಧಾನಿ ಆಗಿರ್ತಕ್ಕಂಥದ್ದು ಯೋಚನೆ ಮಾಡಲಿಲ್ಲ. ಸಾವಿರಾರು ಕೋಟಿ ಖರ್ಚು ಮಾಡಿಕೊಂಡು ವಿದ್ಯಾಭ್ಯಾಸ ಮಾಡಿ ಪಕೋಡ ಮಾಡ್ಬೇಕಾ? ಇದನ್ನ ನಾವು ಪ್ರಶ್ನೆ ಮಾಡ್ಬೇಕಾಗುತ್ತೆ. ಈಗ ನೀವು ನೋಡ್ತೀರಿ ದೇಶದಲ್ಲಿ ಮಹಿಳೆ ಬೇಟಿ ಬಚಾವ್ ಬೇಟಿ ಬಚಾವ್ ಅಂತ ಹೇಳಿದ್ರೆ ಎಲ್ಲಿದೆ ರಕ್ಷಣೆ ಮಹಿಳೆಯರಿಗೆ? ಮಣಿಪುರದಾಗ ಎಂತ ಘಟನೆ, ಇಡೀ ಭಾರತ ದೇಶ ಪ್ರಪಂಚದಲ್ಲಿ ಜಾಗತಿಕ ಇತಿಹಾಸದಲ್ಲಿ ತಲೆತಗ್ಸ್ತಕ್ಕಂಥ ಪರಿಸ್ಥಿತಿ. ಇವತ್ತು ಯಾವ್ದೊಂದು ಅದು ನಡೆದಿರ್ಬೋದು, ಮೊನ್ನೆ ಉಗ್ರರ ಗಲಾಟೆ, ನಾವು ಅದನ್ನ ಖಂಡಿಸ್ತೇವೆ ನಿಜವಾಗ್ಲು. ಯಾವುದೇ ಹೆಣ್ಮಕ್ಳಿಗೂ ಆ ರೀತಿ ಅನ್ಯಾಯ ಆದ್ರೆ ನಾವು ಪಾರ್ಟಿಯಿಂದ ಮಹಿಳೆಯರಾಗಿ ನಾವು ಖಂಡಿಸ್ತೀವಿ. ಆ ತಪ್ಪ ಶಿಕ್ಷೆನ ಆಗ್ಬೇಕು, ಕಾನೂನಿನ ಅಡಿಯಲ್ಲಿ ಗಲ್ಲು ಶಿಕ್ಷೆನೇ ಆಗ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ಉಡುಪಿಯಲ್ಲಿ ಕೊಲೆಗಳು ಎಷ್ಟೋ ಪ್ರಕರಣಗಳಾಯ್ತು. ಅಲ್ಲಿ ಒಂದು ಕುಟುಂಬದ 4 ಹತ್ಯೆಯನ್ನ ಮಾಡಿದ್ರು. ಇವನ್ನೆಲ್ಲ ರಾಜಕೀಯಕ್ಕೆ ನಾವು ಯಾವತ್ತೂ ಬಳಸಬಾರ್ದು. ಯಾರೇ ತಪ್ಪು ಮಾಡಿದ್ರೆ ಶಿಕ್ಷೆ ಆಗ್ಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡುತ್ತೀನಿ. ಕುಮಾರಸ್ವಾಮಿ ಅವರು ಒಂದು ಹೇಳಿಕೆ ಕೊಟ್ಟು ಗ್ಯಾರಂಟಿಯಿಂದ ಏನು ಮಹಿಳೆಯರು ಇವತ್ತು ದಾರಿ ತಪ್ತಾ ಇದ್ದಾರೆ ಅಂತ, ಅದು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂತ, ಅವ್ರ ಮೆಂಟಾಲಿಟಿ ಯಾವ ರೀತಿ ಅಂತಕ್ಕಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ. ಎಲ್ಲ ಜಾತಿ ವರ್ಗದ ಮಹಿಳೆಯರು ಕೂಡ ಇವತ್ತು ಸಬಲರಾಗ್ತಾ ಇದ್ದಾರೆ ಈ ಗ್ಯಾರಂಟಿ ಯೋಜನೆಯಿಂದ ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಒಬ್ಬ ಮಹಿಳೆ 1 ಲಕ್ಷ ರೂಪಾಯಿ ಈಗ ನಮ್ಮ ಮೈತ್ರಿಕೂಟದ ಕಾಂಗ್ರೆಸ್ ಪಕ್ಷ ಪಂಚನಾಯಕರನ್ನ ಜಾರಿಗೆ ತರ್ತಾ ಇದೆ, ನಮ್ಮ ಅಧಿಕಾರಕ್ಕೆ ಬಂದ್ರೆ ಅಂತಕ್ಕಂಥದ್ದನ್ನ ಹೇಳ್ತಾ ಇದ್ದಾರೆ. ಪಂಚನಾಯಕರಲ್ಲಿ ಒಂದು ಮಹಿಳಾ ಮಹಾಲಕ್ಷ್ಮಿ ಯೋಜನೆ ಕೂಡ ಒಂದು. ಆ ಮಹಾಲಕ್ಷ್ಮಿ ಯೋಜನೆ ಇವತ್ತು ಬಡವರಿಗೆ ಹೋಗ್ತಿದೆ. ಯಾರು ಬಡವರು? ಶ್ರಮಿಕ ವರ್ಗದವರು, ಪರಿಶಿಷ್ಟ ಜಾತಿ ವರ್ಗದವರು, ಪರಿಶಿಷ್ಟ ವರ್ಗದವರು, ಹಿಂದುಳಿದ ವರ್ಗದವರು, ಎಲ್ಲಾ ಜಾತಿಯ ಬಡವರ ಮಹಿಳೆಯರಿಗೆ ಹೋಗ್ತಾ ಇದೆ ಈ ಯೋಜನೆ. ಆದ್ರಿಂದ ನಮ್ಮ ಗ್ಯಾರಂಟಿ ಕಾರ್ಡಿನ ಅನುಷ್ಠಾನದಂತೆ ನಾವು ಮಾತು ತಪ್ಪದಂತ ಕಾಂಗ್ರೆಸ್ ಪಕ್ಷ, ನುಡಿದಂತೆ ನಡೆಯುವಂತಹ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ. ಆದ್ರಿಂದ ದಯಮಾಡಿ ಇದನ್ನ ನಾವು ಮಂದತೆ ಮಾಡ್ಕೊಳ್ಬೇಕಾಗುತ್ತೆ. ನಾವೇನೋ ಇಲ್ಲಿ ಕೂತಿರ್ತಕ್ಕಂಥ ಮುಖಂಡರಿದ್ದೀವಿ, ನಾವಿಲ್ಲಿ ಕುತ್ಕೊಂಡು ಹೇಳೋದಿಲ್ಲ. ನಮ್ಮ ಕೇರಿಗಳಿಗೆ ಹೋಗಿ ನಾವು ನಮ್ಮ ಜನರಿಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನ ನಾವು ಒಟ್ಟಾಗಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ನಾವು ಮನವರಿಕೆ ಮಾಡ್ಕೊತೀವಿ. ಮಾವ ಅಸ್ತಿತ್ವವನ್ನು ನಾವು ಉಳಿಸ್ಕೋಬೇಕು. ನಮ್ಮ ಮುಂದಿನ ಪೀಳಿಗೆ ಈ ಭಾರತದಲ್ಲಿ ಉಳಿಬೇಕು ಅಂದ್ರೆ ನಾವು ಕಾಂಗ್ರೆಸ್ ಪಕ್ಷವನ್ನ ಬೆಂಬಲಿಸಬೇಕು ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಮ್ಮ ಜನಾಂಗದವರಿಗೆ ನಾವು ಈ ಮೂಲಕ ವಿನಂತಿಯನ್ನ ಮಾಡ್ಕೊತೀವಿ. ಘಟಕದ ತಾಲೂಕು ಅಧ್ಯಕ್ಷ ಸೋಮಶೇಖರ್ ಅರಮನೆಗೇರಿ ಹಾಗೂ ಲಕ್ಷ್ಮಣ್ ಸಾಗರ್ ಮಾತನಾಡಿ, SC/ST ವಿಭಾಗದಿಂದ ನಾವು ತಾಲೂಕಿನ ಕಾಂಗ್ರೆಸ್ ಪಕ್ಷದ ಸಭೆಯನ್ನು ನಾವು ಈ ತಾಲೂಕಿಗೆ ಜನರಿಗೆ ತೋರಿಸಬೇಕು, ಜಾಗೃತವನ್ನು ತೋರಿಸಬೇಕು ಅಂತೇಳಿ ಈ ಒಂದು ಪತ್ರಿಕಾ ಮಾಧ್ಯಮದ ಮೂಲಕ ನಾವು ಈ ತಾಲೂಕಿನ ಜನರಿಗೆ ಹೇಳಬೇಕಾಗಿದೆ. ಈ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಬೆಳಗ್ಗೆ ಪಾಠವನ್ನು ಶುರು ಮಾಡಿದ್ರೆ ಸಂಜೆವರೆಗೂ ರೋಡ್ನಲ್ಲಿ ಪಾಠ ಮಾಡ್ತಕ್ಕಂಥ ಹವ್ಯಾಸಗಳನ್ನು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಕಾರಣ ಅಷ್ಟೇ, ಬರೀ ಸುಳ್ಳಿನ ಪಾಠಗಳನ್ನ ಮಾತ್ರ ಜನರಿಗೆ ಒಂದು ಸುಳ್ಳಿನ ಕಂತೆಗಳನ್ನ ಮೂಡಿಸ್ತಾ ಓಟನ್ನು ಕೊಟ್ಟ 10 ವರ್ಷ ಸರ್ಕಾರ ಭಾರತ ಸರ್ಕಾರವನ್ನ ನಡೆಸ್ತಾ ಬಂದ. ಕಾರಣ ಅಷ್ಟೇ, ನಾವು ಹಳ್ಳಿಗಳಲ್ಲಿ ನಮ್ಮ ಜಾತಿ ಜನಾಂಗದವರು ಕಾಲಿಲ್ದೇನೆ ಕೈಯಿಲ್ದೇನೆ ಇವತ್ತು ಅಡಿಕೆ ಸುಟ್ಟು ಜೀವನ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅವರಿಗೆ ಅಲ್ಲಿಂದ ಡೆಲ್ಲಿಯಿಂದ ಪಾಠಗಳನ್ನು ಮಾಡ್ತಾರೆ. ನಾವು 15 ವರ್ಷ ನಿಮ್ಮ ಅಕೌಂಟ್ ಹಾಕ್ತೀವಿ, 0 ಬ್ಯಾಲೆನ್ಸ್ ಅಕೌಂಟ್ ಅನ್ನ ನೀವು ಮಾಡಿ ಅಂತ ಹೇಳಿ ಸಂದೇಶವನ್ನು ಕೊಡ್ತಾರೆ. ಪಾಪ ಆದ್ರೂ ಕೈ ಇರ್ತಕ್ಕಂಥ ಜನಗಳು ಅವರು 1 ದಿವಸ ಕೆಲಸ 2 ದಿವಸ ಕೆಲಸ ಬಿಟ್ಟು ಬ್ಯಾಂಕ್ ಅಲ್ಲಿ ಲೈನ್ ಮೂಲಕ ನಿಂತು ಅವ್ರ ಅಕೌಂಟ್ ಮಾಡ್ತಾರೆ. ಅಕೌಂಟ್ ಮಾಡಿ ಏನೋ ಈ ದೇಶ ನಮ್ಗೆ 15 ಲಕ್ಷ ಕೊಡುತ್ತೆ, ನಾವು ಆರ್ಥಿಕ ಮಟ್ಟದಲ್ಲಿ ಬದಲಾವಣೆ ತಂದುಕೋಬಹುದು ಅಂತ ಹೇಳಿ ವಾರದಲ್ಲಿ ಲೈನಲ್ಲಿದ್ದು ಅವರು ಅಕೌಂಟ್ ಮಾಡ್ತಾರೆ. ಮಾಡಿ 10 ವರ್ಷ ಕಾಲ ಇಲ್ಲಿವರೆಗೂ ಅವರ ಅಕೌಂಟಿಗೆ 1 ರೂಪಾಯಿ ಕೂಡ ಹಾಕಿಲ್ಲ. ಹಾಗೆ ಇನ್ನೊಂದು, ಈ ದೇಶದಲ್ಲಿ ಸಿಲಿಂಡರ್ ಬೆಲೆ ಕಮ್ಮಿ ಮಾಡ್ತೀವಿ, ಹಾಗೇನೆ ಎಲ್ಲರಿಗೂ ನಾವು ಈ ಆರ್ಥಿಕ ಮಟ್ಟ ಸ್ವಯಂ ಉದ್ಯೋಗಗಳನ್ನು ಕೊಡ್ತೀವಿ ಸುಳ್ಳು ತಥ್ಯಗಳನ್ನು ಹೇಳ್ತಾ ಮಾಡಿದ್ವಿ. ಗ್ಯಾಸ್ ಬೆಲೆ ಅಷ್ಟೇ 400 ಇರ್ತಕ್ಕಂಥದ್ದನ್ನ 1300 ಹೋಯ್ತು. ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಯಾವುದೋ ಬೆಂಡಿನ ಒಂದು ಸಿಲಿಂಡರ್ ಚಿತ್ರ ಮಾಡಿ 100 ರೂಪಾಯಿ ಕಮ್ಮಿ ಮಾಡ್ತಕ್ಕಂಥ ಯೋಜನೆ ಮಾಡಿದ್ರು. ಬರೀ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಬೆಂಡಿನ ಚಿತ್ರ, ಯಾಕಂದ್ರೆ ಎಲೆಕ್ಷನ್ ಮಾಡಾಕ ಬೆಂಡಿನ ಚಿತ್ರ ಮುರಿದೋಗುತ್ತೆ. ಇವತ್ತು ರಾಘವೇಂದ್ರ ಬಹಳ ಕೆಲಸಾಗಿ ನಾವು 100 ರೂಪಾಯಿ ಗ್ಯಾಸ್ ಬೆಲೆ ಕಮ್ಮಿ ಮಾಡಿಟ್ಟಿದ್ದೀವಿ ಅಂತ ಹೇಳಿ ಬೆಂಡಿನ ಚಿತ್ರ ತೋರಿಸ್ತಾರೆ ಎಲ್ಲರಿಗೂ. ಇದು ಬಹಳ ಒಂದು ದುಃಖದ ಸಂಗತಿ. ಹಾಗಾಗಿ ನಾವು ಕಾಂಗ್ರೆಸ್ ಸರ್ಕಾರ
ಇವತ್ತು 5 ಗ್ಯಾರಂಟಿಗಳನ್ನು ಎಲೆಕ್ಷನ್ ಮಾಡೋಕ್ಕಿಂತ ಮೊದಲು ಕೊಟ್ಟಿತ್ತು, ಅದನ್ನ 2 ತಿಂಗಳಲ್ಲಿ ನೆರವೇರಿಸಿದೆ. ಈ ಜನಾಂಗಕ್ಕೆ ಬಹಳ ಆರ್ಥಿಕವಾಗಿ ಕರೆಂಟ್ ಫ್ರೀ ಕೊಟ್ಟಿದೆ. ಅನೇಕ ನಾವು ಹೇಳ್ಬೇಕಾದ್ರೆ ಎಲ್ಲರೂ ಕೂಡ ಇದ್ರದ್ದು ಅರ್ಥ ಮಾಡ್ಕೊಂಡಿದ್ದಾರೆ. ಅದನ್ನ ನಾವು ಈಗ ಕೇಂದ್ರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಂದ್ರೆ ಇನ್ನೂ 5 ಗ್ಯಾರಂಟಿಗಳನ್ನು ಮಾಡಿದೆ. ಬಡ ಮಹಿಳೆಯರಿಗೆ 1 ಲಕ್ಷ ಕೊಡ್ತಕ್ಕಂಥ ಯೋಜನೆಯನ್ನು ಮಾಡಿದೆ. ಇದ್ರ ಉಪಯೋಗವನ್ನ ನಮ್ಮ SC/ST ಜನಾಂಗ ಪಡ್ಕೋಬೇಕು, ಮುಂದೆ ಬರಬೇಕು ಅಂತ ಹೇಳ್ತಾ ಗೀತಾ ಶಿವರಾಜ್ಕುಮಾರ್ ಈ ಜಿಲ್ಲೆಯಲ್ಲಿ ನಿಂತಿದ್ದಾರೆ. ಅವ್ರಿಗೆ ಮತ ಹಾಕೋದ್ರ ಮೂಲಕ ಈ ದೇಶಕ್ಕೆ MP-ಯನ್ನ ಕಾಂಗ್ರೆಸ್ ಸರ್ಕಾರವನ್ನ ನಡೆಸ್ಕೊಡ್ತಕ್ಕಂಥ ಈ ಸರ್ಕಾರ ಬರಲಿ ಅಂತ ಹೇಳಿ ನಾವು ಮತ್ತೆ ನಮ್ಮ ಜನಾಂಗದ ಎಚ್ಚೆತ್ತುಕೊಳ್ಳಕ್ಕೆ ಹಳ್ಳಿ ಹೋಗಿ ಮನೆ ಮನೆಗೆ ಈ ಸಂದೇಶವನ್ನ ಗ್ಯಾರಂಟಿ ಕಾರ್ಡ್ಗಳನ್ನು ಕೊಡೋದ್ರ ಮೂಲಕ ಈ ದೇಶಕ್ಕೆ ಕಾಂಗ್ರೆಸ್ ಸರ್ಕಾರವನ್ನು ನಾವೆಲ್ಲರೂ ಕೂಡ ಕೆಲಸ ಮಾಡಿ ಬರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ಚುನಾವಣೆ ಬಂದಿದೆ. ಇಲ್ಲಿ ಒಂದು ಮೇಲ್ವರ್ಗ, ಒಂದು ಕೆಳವರ್ಗ, ಇವೆರಡರ ಮಧ್ಯೆ ಇವತ್ತು ಸಮಯ ನಡೀತಾ ಇದೆ. ಯಾಕಂದ್ರೆ ಇವತ್ತು ಹಿಂದುಳಿದ ವರ್ಗದಿಂದ ಒಬ್ಬ ಮಹಿಳೆಯರು ಇವತ್ತು ಲೋಕಸಭಾ ಚುನಾವಣಾ ಕಣದಲ್ಲಿ ಇಟ್ಟಿದ್ದಾರೆ. ಅದು ಯಾರು? ಬಂಗಾರಪ್ಪನವರ ಮಗಳಾದಂತಹ ಗೀತಾ ಶಿವರಾಜ್ಕುಮಾರ್ ಇವತ್ತು ನಮ್ಮ ಲೋಕಸಭಾ ಚುನಾವಣೆಯ ಅಭ್ಯರ್ಥಿಯಾಗಿದ್ದಾರೆ. ಹಾಗಾಗಿ ಬಂಗಾರಪ್ಪನವರ ಕೊಡುಗೆ ಈ ರಾಜ್ಯಕ್ಕೆ ಬಹಳ ಇದೆ. ಯಾಕಂದ್ರೆ ಇವತ್ತು ಆರಾಧನೆ ಇರ್ಬೋದು, ಆಶ್ರಯ ಇರ್ಬೋದು, ಗ್ರಾಮೀಣ ಕೃಪಾಂಕ ಇರ್ಬೋದು, ಎಲ್ಲದೂ ಕೂಡ ಅವರ ಒಂದು ಯೋಜನೆಯಲ್ಲೇ ಇವತ್ತು ಕೂಡ ಸಾಗ್ತಾ ಇದೆ. ಹಿಂದೆ 10 HP ಮೋಟರ್ಗೆ ಉಚಿತವಾಗಿ ವಿದ್ಯುತ್ತನ್ನ ಕೊಟ್ಟಿರ್ತಕ್ಕಂಥ ಯೋಜನೆ ಇರ್ಬೋದು. ಈಗ ಹಲವಾರು ಯೋಜನೆಗಳನ್ನು ನಮ್ಮ ರಾಜ್ಯಕ್ಕೆ ಬಂಗಾರಪ್ಪ ಕೊಟ್ಟಂತ ಕೊಡುಗೆ, ಆ ಒಂದು ಕೊಡುಗೆಯನ್ನ ಇವತ್ತು ಎಲ್ಲರೂ ಕೂಡ ಮರಿಬಾರದು ಅಂತ ನಾನು ಹೇಳ್ತಿದ್ದೇನೆ. ಯಾಕಂದ್ರೆ ನಮ್ಮ ದಲಿತ ವರ್ಗಗಳು ಕೂಡ ಸಾಕಷ್ಟು ಅವಕಾಶಗಳನ್ನ ಬಂಗಾರಪ್ಪ ಕಲ್ಪಿಸಿಕೊಟ್ಟಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಒಬ್ಬೊಬ್ರು ಎಂಪ್ಲಾಯ್ ಆಗಿದ್ದಾರೆ. ಅಂದ್ರೆ ಗ್ರಾಮೀಣ ಕೃಪಾಂಕದಿಂದ ಇವತ್ತು ಎಲ್ಲರೂ ಕೂಡ ಸಾಕಷ್ಟು ಜನ ಅಧಿಕಾರದಲ್ಲಿ ಅನುಭವಿಸ್ತಿದ್ದಾರೆ. ಹಾಗಾಗಿ ಅವರ ಒಂದು ಋಣವನ್ನ ಇವತ್ತು ನಾವು ಇವರಿಗೆ ಓಟ್ ಹಾಕುವ ಮೂಲಕ ನಾವು ತೀರಿಸಬೇಕಂತ ಒಂದು ವ್ಯವಸ್ಥೆ, ಒಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಾಗಿದೆ. ಹಾಗಾಗಿ ಈ ಬಾರಿ ನಾವು ಗೀತಾ ಶಿವರಾಜ್ಕುಮಾರ್ನ ಅತಿ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿ ಒಂದು ಪಾರ್ಲಿಮೆಂಟ್ಗೆ ಕಳಿಸ್ಕೊಡತಕ್ಕಂಥ ವ್ಯವಸ್ಥೆ ಇವತ್ತು ಆಗಬೇಕಾಗಿದೆ. ಯಾಕಂದ್ರೆ ಇವತ್ತು ಏನು ಮನುವಾದಿಗಳು ಹೇಳ್ತಿದ್ದಾರೆ, ಇವತ್ತು ಅಧಿಕಾರಕ್ಕೆ ಬಂದ್ರೆ ಸಂವಿಧಾನವನ್ನ ಬದಲಾವಣೆ ಮಾಡಿ ಇರ್ತೀವಿ ಅಂತ ಹೇಳಿ ಮೊನ್ನೆ ಇವತ್ತೇನು ಸಂವಿಧಾನ ಬದ್ಧವಾದಂತ ಹುದ್ದೆಯನ್ನು ಅಲಂಕರಿಸತಕ್ಕಂಥ ಇವರು ನಮ್ಮ ಮೋದಿ ಅವರು ಪ್ರಧಾನಮಂತ್ರಿಗಳು ಅವರು ಕೂಡ ಹೇಳಿದ್ದಾರೆ. ಒಂದ್ ಕಡೆ ಇವತ್ತು ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿಯನ್ನ ಕಡಿತ ಮಾಡ್ತೇವೆ ಅಂತ ಹೇಳಿ ನಾವು ಹೇಳ್ತೀವಿ, ಒಂದು ಶಪಥ ಮಾಡ್ತೇವೆ. ಯಾವುದೇ ಕಾರಣಕ್ಕೂ ಕೂಡ ಅಂಬೇಡ್ಕರ್ ಬರತಕ್ಕಂಥ ಸಂವಿಧಾನವನ್ನ ಇವರು ಯಾರು ಕೂಡ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ ಇವತ್ತು ಒಂದು ಸಂದರ್ಭದಲ್ಲಿ ಘಂಟಾಘೋಷವಾಗಿ ಹೇಳ್ತಿದ್ದೇನೆ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರಚನೆ ಮಾಡಿರ್ತಕ್ಕಂಥ ಎಲ್ಲಾ ಜಾತಿ ವರ್ಗ, ಎಲ್ಲ ಮಹಿಳೆಯರು, ಕಾರ್ಮಿಕರು, ಎಲ್ಲರ ಪರವಾಗಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಮಾಡಿದ್ದಾರೆ. ಅಂತ ಒಂದು ಸಂವಿಧಾನ ನಾವು ತಿರುಗ್ತೀವಿ, ಅಂತ ಸಂವಿಧಾನ ಇವತ್ತು ಬದಲಾವಣೆ ಮಾಡ್ತೀವಿ. ನಮ್ಗೆ ಈ ಸರಿ 400 ಸೀಟ್ ಬಂದ್ರೆ ಖಂಡಿತವಾಗಿ ಬದಲಾವಣೆ ಮಾಡ್ತೀವಿ ಅಂತ ಅವ್ರು ಏನು ಅವರೊಂದು ಅಜೆಂಡಾ ಇದೆ, ಆ ಅಜೆಂಡಾ ಒಂದು ಬಿಜೆಪಿಯ ವಿಡನ್ ಅಜೆಂಡಾ ಅಂತ ಅನಿಸ್ತದೆ ಇವತ್ತು. ಹಾಗಾಗಿ ನಾವೆಲ್ಲರೂ ಕೂಡ ದಲಿತ ವರ್ಗ ಏನ್ ಲೀಡರ್ಸ್ ಇದೀವಿ, ಇವತ್ತು ನಮ್ಮ ತಾಲೂಕು ಎಲ್ಲ ಸಾಗರ ತಾಲೂಕಿನ ಎಲ್ಲ ನಮ್ಮ ದಲಿತ ಕಾಲೋನಿಗಳಿಗೆ ಹೋಗಿ ಒಂದು ಅವರೇ ಇರ್ತಕ್ಕಂತ ಒಂದು ವ್ಯವಸ್ಥೆ ಇವತ್ತು ಮಾಡಿಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸಾಕಷ್ಟು ಓಟುಗಳನ್ನ ಕೊಡಿಸುವ ಮೂಲಕ ಇವತ್ತು ಗೀತಾ ಶಿವರಾಜ್ಕುಮಾರ್ ಬಹು ಅಂತರದಿಂದ ಗೆಲ್ಲಿಸಿ ಪಾರ್ಲಿಮೆಂಟ್ಗೆ ಕಳಿಸುವ ವ್ಯವಸ್ಥೆ ಮಾಡಬೇಕು. ನಮ್ಮೆಲ್ಲ ಜವಾಬ್ದಾರಿ ಕೂಡ ಹೌದು ಅಂತ ಹೇಳಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳಿ ಎಲ್ಲರೂ ಕೂಡ ಒಕ್ಕೂಟದಿಂದ ಇದು ಮಾಡಿ ಮುಂದಿನ 2-3 ದಿನದಲ್ಲಿ ಎಲ್ಲ ತಾಲೂಕಿನಿಂದ ಎಲ್ಲ ಲೀಡರ್ಸ್ ಓಡಾಡಿ ನಮ್ಮ ಕಾನೂನುಗಳಿಗೆ ಒಂದು ಅವೇರ್ನೆಸ್ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಗೋಷ್ಠಿಯಲ್ಲಿ ಮಂಜುಳಾ ಚಂದ್ರಪ್ಪ, ಸಿ ಬಸವರಾಜ್, ರಮೇಶ್ ಚಂದ್ರಗುತ್ತಿ, ಹರೀಶ್, ಕೃಷ್ಣಮೂರ್ತಿ ಇನ್ನಿತರರು ಹಾಜರಿದ್ದರು. ಇದು ಶುಕ್ರವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.